ನಾನು ಪಿಜ್ಜಾ ಮಾಡ್ತಾ ಇದ್ದೀನಿ. ಕ್ಯಾಪ್ಸಿಕಮ್ಮು, ಆನಿಯನ್, ಟೊಮೊಟೊ ಮತ್ತು ಕಾರ್ನ್. ಚಾಕ್ಲೇಟ್ ಫಡ್ಜ್ ರೆಡಿ ಮಾಡ್ತಾ ಇರೋದು ಇವಾಗ. DBC ರೆಡಿ ಆಗಿದೆ. ಆಮೇಲೆ ಚಿಲ್ಲಿ ಗಾರ್ಲಿಕ್ ಪಾಪ್ಸು. ಸೊ ಗೈಸ್ ಫೈನಲಿ ವಿಡಿಯೋ ನೋಡಿ ಬರುತ್ತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಕೋಲ್ಡಾಗಿ ವಾಯ್ಸ್ ಚೇಂಜ್ ಆಗಿದೆ, ಯಾರು ಏನು ಬೇಜಾರು ಮಾಡ್ಕೋಬೇಡಿ, ಇಷ್ಟೊಂದು ಖರಾಬಾಗಿ ಬರ್ತಿದೆ ಅಂತ. ಸೊ ಇವತ್ತಿನ ವ್ಲಾಗ್ ಏನಂತ ಹೇಳಿದರೆ ಸ್ವಲ್ಪ ರೆಸಿಪೀಸ್ನ ಹೇಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಇನ್ನು ಅನ್ನ ಒಳಗಡೆ ಇರುವ ಹಿಡನ್ ಟ್ಯಾಲೆಂಟ್ನ ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಸೊ ಹೋಗೋಣ. ನಾನು ಪಿಜ್ಜಾ ಮಾಡ್ತಾ ಇದ್ದೀನಿ, ಹೆಂಗೆ ಮಾಡ್ತೀನಿ ಎಲ್ಲ ತೋರಿಸ್ತೀನಿ. ಬನ್ನಿ ಯಾವ ಥರ ಮಾಡೋದು ಅಂತ ಫುಲ್ ಡೀಟೇಲಾಗಿ ತೋರಿಸ್ತೀನಿ, ಯಾರು ತೋರಿಸ್ತೀರಲ್ಲ. ಇವಳಿಗೊಂದು ಸ್ವಲ್ಪ ರೆಸಿಪೀಸ್ ಮಾಡಿಬಿಟ್ಟು ಹೆಂಗಿದೆ ಅಂತ ಟೇಸ್ಟ್ ತೋರಿಸ್ತೀವಿ ಬನ್ನಿ. ಅವಾಗ ಏನು ಹಾಕ್ತಿದ್ದೀನಿ ಅಂದರೆ ಕ್ಯಾಪ್ಸಿಕಮ್ಮು, ಆನಿಯನ್ನು, ಟೊಮೊಟೊ ಮತ್ತು ಕಾರ್ನ್ ಇಷ್ಟಿದೆ ಇವಾಗ. ಆಮೇಲೆ ಇನ್ನೂ ರೆಡಿ ಮಾಡ್ಕೊತೀನಿ. ಇವಾಗ ಪಿಜ್ಜಾ ಬೇಸ್ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಥರ ಪ್ರೆಸ್ ಮಾಡಿಬಿಟ್ಟು ಸ್ವಲ್ಪ ಆಮೇಲೆ ಫೋರ್ಕ್ ತೊಗೊಂಡು ಚುಚ್ಚಬೇಕು. ಯಾಕಂತ ಹೇಳಿದ್ರೆ ನಾವು ಇವಾಗ ಪಿಜ್ಜಾ ಸಾಸ್ ಹಾಕ್ತಿದ್ದಾರೆ, ಸೊ ಅದು ಫುಲ್ ಒಳಗಡೆ ಎಲ್ಲ ಹೋಗಿ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ. ಸೊ ಅದಕ್ಕೆ ಈ ಥರ ಮಾಡ್ಕೋಬೇಕು. ಇಲ್ಲ ಅದನ್ನು ಕ್ಲೀನಾಗಿ ಮಾಡ್ಕೊಳಕ್ಕೆ ಮಿಕ್ಸ್ ಮಾಡಿದ್ದೀಗ ಫುಲ್ಲು ಟೇಸ್ಟ್ ಬೇಕಲ್ಲ ಅದಕ್ಕೆ. ಈಗ ಸ್ವಲ್ಪ ಚೀಸ್ ಹಾಕ್ತೀವಿ ಇನ್ಮೇಲೆ. ಇವಾಗ ಆನಿಯನ್ನು, ಟೊಮೊಟೊ ಇದೆಲ್ಲ ಹಾಕ್ಬೇಕು. ಕ್ಯಾಪ್ಸಿಕಮ್ ಹಾಕೋಬೇಕು. ಮತ್ತು ನೆಕ್ಸ್ಟು ಕಾರ್ನ್. ಪನ್ನೀರ್ ಬೇಕಂದರೆ ಆ್ಯಡ್ ಮಾಡ್ಕೋಬೋದು. ಬಟರ್ ಇಷ್ಟ ಇದ್ದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಸ್ವಲ್ಪ ಹಾಕ್ಕೊಳ್ಳಿ. ಎಲ್ಲ ಹಾಕ್ಬಿಟ್ಟು ಇಟ್ಬಿಟ್ಟು ಕ್ಲೋಸ್ ಮಾಡೋದು. ಪಿಜ್ಜಾ ರೆಡಿ ಆಗ್ತಾ ಇದೆ, ಅದನ್ನು ಚೆಕ್ ಮಾಡ್ತಾ ಇರ್ಬೇಕು ಅವಾಗ ಬಾಯ್ಲ್ಡ್ ಆಗಿದೆ ಅಂತ. ಆಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ನೋಡ್ತಾ ಇವಾಗ ರೆಡಿ ಆಗಿದೆ ಅನಿಸುತ್ತೆ. ಎಲ್ಲ ಬಿಸಿ ಇರುತ್ತೆ. ಫೋರ್ ಪೀಸ್ ಮಾಡ್ತೀನಿ ನಾನು. ಇವಾಗ ಸೊ ಫೈನಲ್ಲಾಗಿ ಆಗಿದೆ. ಈಗ ರೆಡಿ ಟು ಈ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ನಾನು ಸಕ್ಕತ್ತಾಗಿ ಮಾಡಿದ್ದೀನಿ ಊಟ. ಅರ್ಥ ಆಯಿತು ಅನಿಸುತ್ತೆ ಅಂತ ಹೇಳಿದ್ರೆ ಚಾಕ್ಲೇಟ್ ಫಡ್ಜ್ ರೆಡಿ ಮಾಡ್ತಾ ಇರೋದು ಇವಾಗ. ರೆಡಿ ಬರುತ್ತೆ, ಬಟ್ ನಾವಿವಾಗ ಹೋಮ್ ಮೇಡ್ ಮಾಡ್ತಾ ಇದ್ದೀವಿ. ಇಲ್ಲ ಡೈರೆಕ್ಟ್ ಚಾಕ್ಲೇಟ್ ಶಿರಪ್ನೇ ಹಾಕ್ಬೋದು, ಅದು ಸ್ವಲ್ಪ ಥಿಕ್ನೆಸ್ ಬರುತ್ತೆ ಮತ್ತು ಓವರ್ ಸ್ವೀಟ್ ಇರುತ್ತೆ. ಸೊ ಅದಕ್ಕೆ ಈ ಥರ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಸ್ವಲ್ಪ ಮಿಲ್ಕ್ ಹಾಕ್ಬಿಟ್ಟು ರೆಡಿ ಆಯಿತು. ಸ್ವಲ್ಪ ಹಾಲು ಹಾಕ್ಬಿಟ್ಟು ಇವಾಗ ಒಂದು ಮಗ್ನಲ್ಲಿ ಹಾಲು ಮಾಡ್ಕೊತೀನಿ. ಬಾಕ್ಸ್ ಥರ ಸ್ವಲ್ಪ ದಪ್ಪ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದು. ಓಕೆ, ಇಷ್ಟ ಹಾಕೋಣ. ಇದು ಮೇಲೆ ಹಾಕೋಣ. ಚಾಕ್ಲೇಟ್ ಫಡ್ಜ್ ರೆಡಿ ಮಾಡಿದ್ದೀವಲ್ಲ ಅದನ್ನು ಕ್ಲೀನಾಗಿ ಇದ್ರ ಮೇಲೆ ಹಾಕ್ಕೋಬೇಕು. ವೆನಿಲಾ ಒಂದು ಸ್ಕೂಪ್ ತೊಗೊತೀನಿ.
ಸ್ವಲ್ಪ ಬ್ರೌನಿ ಇಟ್ಟಿದ್ದೆಲ್ಲ ಅದು ಹಾಕ್ಬಿಟ್ಟು ಅಂದರೆ ನೀವು ನೋಡಿ ಚೋಕೋ ಚಿಪ್ಸ್ ಹಾಕ್ಬೋದು. ನನಗೆ ಇಷ್ಟ ಇಲ್ಲ, ಅದಕ್ಕೆ ಲೈಟಾಗಿ ಒಂದೆರಡು ಹಾಕ್ತೀನಿ ಅಷ್ಟೇ, ಸಾಕು. ಚಾಕ್ಲೇಟ್ ಶಿರಪ್ ಹಾಕ್ತೀನಿ. ಅಯ್ಯೋ. ಸೊ ಫೈನಲಾಗಿ ಇವಾಗ DBC ರೆಡಿಯಾಗಿದೆ. ಇದು ನಾರ್ಮಲಾಗಿ ಹೆಂಗೆ ಮಾಡಿದ್ರು ಟೇಸ್ಟ್ ಚೆನ್ನಾಗೇ ಇರುತ್ತೆ. ಯಾರಿಗೆ DBC ಇಷ್ಟ ಅವರಿಗೆ. ಸೊ ಇವಾಗ ತಿಂತೀನಿ. ಸಕ್ಕತ್ತಾಗಿದೆ. ಸೊ ಗೈಸ್ ನೆಕ್ಸ್ಟು ನಾನು ಕೋಲ್ಡ್ ಕಾಫಿ ಮಾಡ್ತೀನಿ. ಏನು ಮಾಡೋದಂತ ಹೇಳ್ತೀನಿ. ಇವಾಗ ಪಿಜ್ಜಾ ಮಾಡೋಕ್ಕೆ DBC ಮಾಡೋಕ್ಕೆ ನೆಕ್ಸ್ಟು ಕೋಲ್ಡ್ ಕಾಫಿ. ಇದು ಬೆಲ್ಜಿಯಂ ಚಾಕ್ಲೇಟ್ ಪೌಡರು. ಇದು ಟೀಸ್ಪೂನ್ ಹಾಕ್ಬೋದು, 1 ಸ್ಪೂನ್ ಹಾಕ್ತೀನಿ. ಟೀಸ್ಪೂನ್ ಕಾಫಿ ಪೌಡರು. ಆ್ಯಕ್ಚುಲಿ ಏನು ಗೊತ್ತಾ, ಇವತ್ತು ಯಾರು ಇಲ್ಲ, ಕ್ಲೋಸ್ ಆಗಿದೆ. ಸೊ ಅದಕ್ಕೆ ಮಾಡೋದು ಬಂದಿದ್ದೀನಿ. ಇಲ್ಲಾಂದರೆ ಇಷ್ಟು ಫ್ರೀಯಾಗಂತೂ ಮಾಡೋಕ್ಕಾಗದೇ ಇರಲಿಲ್ಲ. ತುಂಬ ಚೆನ್ನಾಗಿರೋದು. ಫ್ರೀಯಾಗಿ ಆರಾಮಾಗಿ ಮಾಡ್ತಾಯಿದ್ದೀನಿ. ನಾನು ಮಾಡಿದ್ದು ಟೇಸ್ಟ್ ಮಾಡ್ತಿದ್ದೆ. ನೋಡಿ ಇವಾಗ ಮಾಡ್ತೀನಿ. ಇಷ್ಟು ಹಾಕಿ ಚಾಕ್ಲೇಟ್ ಸಿರಪ್ಪು. ಮುಚ್ಕೊಂಡು ಟೇಸ್ಟ್ ಮಾಡ್ಬಿಟ್ಟು ಹೆಂಗೈತೆ ಅದನ್ನ ಹೇಳ್ಬೇಕಪ್ಪ. ಟೇಸ್ಟ್ ಮಾಡ್ಬಿಟ್ಟು ದೀಪ ಹೇಳ್ತಾಳೆ. ನಿಜ ಹೇಳಲೇ, ಆ್ಯಕ್ಟಿಂಗ್ ಮಾಡ್ಬಿಡ, ಕರೆಕ್ಟಾಗಿ ಹೇಳು. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಚೆನ್ನಾಗೈತಾ? ಸೊ ನಾನು ಮಾಡಿರೋ ಕೋಲ್ಡ್ ಕಾಫಿನ ದೀಪ ಕುಡಿತಾವಳೆ. ಚೆನ್ನಾಗಿದೆ ತಾನೆ ಪಕ್ಕ? ಚೆನ್ನಾಗಿದೆ. ಕುಡಿತಿದ್ದಾಳೆ ನೋಡಿ. ನನಗೂ ಎಲ್ಲ ಮಾಡಕ್ ಬರುತ್ತೆ. ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳಿ. ಮಾಡ್ಬೋದು. ಏನು ಮಾಡಬೇಡ, ಪಾತ್ರೆ ತೊಳಿ ಪ್ಲೀಸ್. ಏನೇನು ಮಾಡ್ಬೋದು. ಸಾಂಗ್ ಹಾಕಳ, ಅದೊಂಥರ ಚೆನ್ನಾಗಿದ್ದಲ್ಲ ಸಾಂಗ್. ಸೊ ಗೈಸ್, ನಾನು ಏನೇನು ಮಾಡ್ತಿದ್ದೆ ಫ್ರೆಂಚ್ ಫ್ರೈಸು, ಆಮೇಲೆ ಚಿಲ್ಲಿ ಗಾರ್ಲಿಕ್ ಪಾಪ್ಸು, ಇದು ವಿಂಗ್ಸು, ಚಿಕನ್ ವಿಂಗ್ಸು, ಇದು ಚಿಕನ್ ಸ್ಟ್ರಿಪ್ಸು, ಇದು ಚಿಕನ್ ಪಾಪ್ಕಾರ್ನು. ಸೊ ಇದೆಲ್ಲ 150 ಡಿಗ್ರಿ ಸೆಲ್ಸಿಯಸ್ ಇಟ್ಕೊಂಡಿದ್ದೀವಿ. ಇದು ರೆಡ್ ಆಫ್ ಆಗಿದ ತಕ್ಷಣ ನೆಕ್ಸ್ಟ್ ಆಗೋದು ಇದು ವೆಜ್ದು. ಸೊ ಇದು ಅಷ್ಟೇ ಸೇಮು 160 ಡಿಗ್ರಿ ಹಂಗಿದೆ ಒಂದು ಬಾಯ್ಲ್ಡ್ ಆಗ್ತಾ ಇದೆ. ನನಗೆ ನೀನು ಯಾರು ಎಂದು ಹೇಳಬಲ್ಲೆಯ. ನೋಡಿ ಗೈಸ್, ನಾವಿಲ್ಲಿ ಕ್ಯಾಮ್ರಲ್ಲಿ ಕಾಣಿಸ್ತಾ ಇದ್ದೀವಿ ನೋಡಿ. ಅವಳು ದೀಪ, ಇಲ್ಲಿ ನಾನು. ಗೈಸ್ ಇವಾಗ ಇದು ಆಫ್ ಆಗಿದೆ. ವೆಜ್ ನಾನ್ ವೆಜ್ ಮಾಡ್ಕೊಂಡಾಕಿ. ಇದು ವೆಜ್ ಬೇರೆ, ನಾನ್ ವೆಜ್ ಬೇರೆ. ಇವಾಗ ಇದು ವೆಜ್ ಅಲ್ವಾ, ಸೊ ಇದು ಇಟ್ಬಿಟ್ಟು ಇದನ್ನೆಲ್ಲ ಹಾಕ್ಬೇಕು. ಇದಕ್ಕೆ ಹಾಕ್ಬಿಟ್ಟು ಇಟ್ಬಿಟ್ಟು ನೆಕ್ಸ್ಟ್ ಇದು ನಾನ್ ವೆಜ್ ಇದೆ ಹಾಕಿ ಇದೆಲ್ಲ ಒಂದರಲ್ಲೇ ಹಾಕ್ಬೋದು. ಈಗ ಬಾಯ್ಲ್ಡ್ ಆಗಿದೆ. ಈಗ ಇದು ನಾನ್ ವೆಜ್ ಆಗಿದೆ ಅಂತ ಇದು ರೆಡಿ ಆಗಿದೆ. ಫುಲ್ ಬಾಯ್ಲ್ಡ್ ಆಗಿದೆ. ಇದು ಚಟ್ನಿ ಹಾಕೋಬೇಕು ಇವಾಗ. ನಿನ್ನ ಜೊತೆಗಿದೆ. ಅವಳಿಗೆ ಬೇಜಾರಾಗ್ತಿತ್ತು ಅಂತ ಬಂದು. ಸೊ ಬೇಜಾರಾಗ್ತಿದೆ ಅಂತ ಬಂದಿದ್ದೆ. ನಾನು ಬೇಜಾರು ಹೋಗ್ಸಿದ್ದೀನಿ ಅಲ್ವೇನೆ, ಹೋಗ್ಸಿಲ್ವೇನೆ? ಹಾಂ ನೋಡಿ ಗೈಸ್, ಟೇಸ್ಟ್ ಹೆಂಗಿದೆ ಹೇಳು.
ಸೊ ನೈಸ್ ಡಿಲೀಷಿಯಸ್. ಅದೊಂಥರ ಚೆನ್ನಾಗಿದೆ ನೋಡಿ ಗೈಸ್. ಸೊ ಇಷ್ಟೆಲ್ಲ ರೆಸಿಪೀಸ್ ಮಾಡಿದೆ ನಿಮಗೋಸ್ಕರ ಎಲ್ಲ. ಒಂದೇ ದಿನದಲ್ಲಿ ಇಷ್ಟೆಲ್ಲ ತಿಂದು ನಮಗಂತೂ ಫುಲ್ ಓಡಾಗ್ಬಿಟ್ಟೈತೆ ಹೊಟ್ಟೆ. ಮ್ಯಾಗಿ ಮಾಡ್ತೀನಿ ಇಷ್ಟೇ ಸಾಕು, ಇದು ಜಾಸ್ತಿ ಎಲ್ಲ. ಸೊ ಗೈಸ್ ನಾನು 2 ಮಿನಿಟ್ಸ್ದು ಮ್ಯಾಗಿ ಮಾಡೋಣ ಅಂದ್ಕೊಂಡೆ. ಆಲ್ರೆಡಿ ಇನ್ನೂ ಇದು ಏನು ನೀರೇ ಇನ್ನೂ ಇದಾಗಿಲ್ಲ, ಆಲ್ರೆಡಿ 2 ಮಿನಿಟ್ಸ್ ಆಗೇ ಹೋಯ್ತು. ಇನ್ನೆಲ್ಲಿ ಮಾಡೋಕ್ಕಾಗುತ್ತೆ ಈಗ? ಇಲ್ಲಾಂದರೆ ಎಷ್ಟು 1 ಮಿನಿಟ್ ಮ್ಯಾಗಿ ಮಾಡಿ ತೋರಿಸ್ತೀನಿ ನಿಮಗೆಲ್ಲ. ಇರಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಬ್ರೋ. ಅದು ಲೈಟರ್. ಸ್ಟವ್ ಆನ್ ಮಾಡೋದು ಹೆಂಗೆ? ಆನ್ ಮಾಡಿ ಫಸ್ಟ್. ಈ ಲೆವೆಲಿಗೆ ಪೋಸ್ ಕೊಡ್ತಿದ್ಯಾ? ಮೆಣಸಿನ್ಕಾಯಿ ಅದೇನು ಮಾಡಲ್ಲ ಹೋಗು. ಮೆಣಸಿನ್ಕಾಯಿ ಅರ್ಧ ಇವಾಗ ಆನಿಯನ್ ಜಾಸ್ತಿ ಬೇಕಂತೆ ಇದಕ್ಕಿದ್ದೆ. ಸ್ವಲ್ಪ ಸಾಲ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ದೋಸೆ ಇಡ್ಲಿ ಸಾಂಬಾರ್ ಓಕೆ ರೆಡಿ ಆಯಿತು. ಸೊ ಗೈಸ್ ಫೈನಲಿ ಮ್ಯಾಗಿ ರೆಡಿ ಆಗಿದೆ. ಟೇಸ್ಟ್ ನೋಡ್ಕೊಳ್ಳಿ ನಮ್ಗಿಂತ. ಇದು ತಿಂದರೆ ಪ್ರಾಂಪ್ಟಾಗಿ ಹೇಳೋದಿಪ್ಪ, ನಾನೇನು ಬೇಜಾರಾಗಲ್ಲ. ಸಾಲ್ಟ್ ಸ್ವಲ್ಪ ಕಡಿಮೆ. ಹಾಂ ಅದು ಸೊ ಇದು ಇದಿತ್ತು ಏನೋ ಸ್ವಲ್ಪ ಯಾಕೋ ಚೆನ್ನಾಗಾಗಿಲ್ಲ. ಇರಲಿ ಪರವಾಗಿಲ್ಲ, ಮಾಡಿದ್ದೆಲ್ಲ ಚೆನ್ನಾಗಾಗಲ್ಲ ಗೈಸ್. ಮಾಡಿರೋದೆಲ್ಲ ಚೆನ್ನಾಗಾಗಿದೆ, ಇದೊಂದು ಚೆನ್ನಾಗಾಗಿಲ್ಲ ಅಷ್ಟೇ. ಸ್ವಲ್ಪ ನೀರು ಪಾತ್ರೆ ತೊಳೆಯೋದು ಹೆಂಗೆ ಎಂಜಾಯ್ ಮಾಡ್ಬೇಕಂದ್ರೆ ಕಾದಂಬರಿ ನೋಡಿ ಕರಿಬೇಕು ಅಲ್ವಾ? ಇದನ್ನ ಎತ್ಕೊಂಡ್ಬೇಕು. ಆ್ಯಂಡ್ ಸಿಗಲ್ ಸಾಂಗ್ Why this Colaveri No, my testing Why this Colaveri ಪಾತ್ರೆ ತೊಳೆಯೋಕೆ ಬೇಜಾರಾದಾಗ ಈ ವಿಡಿಯೋ ನೋಡಿ ಎನರ್ಜಿ ಬರುತ್ತೆ. Glass the sculpture Ice full of empty light Girl come ಲೈಫ್ ರಿವರ್ಸ್ ಗೈಸ್ ಫೈನಲಿ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಹೆಂಗಿತ್ತೆ ಟೇಸ್ಟು? ನೀವು ಮಾಡ್ಬಿಟ್ಟಿರೋ ಮ್ಯಾಗಿ ಕೋಲ್ಡ್ ಕಾಫಿ ಎಲ್ಲ ತಿಂದು ಇನ್ನು ಆರೋಗ್ಯ